ತಿರುಪತಿಯಲ್ಲಿ ಲಡ್ಡು ಲಡಾಯಿ ಮುಂದುವರೆದಿರುವಂತದ್ದು ಪ್ರತಿಭಟನೆಯ ಬಿಸಿ ತಟ್ತಾ ಇದೆ. ತಿರುಪತಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಸಂತರು, ಅರ್ಚಕರು, ಹಿಂದೂ ಮುಖಂಡರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ತಿರುಪತಿ ಟಿಟಿಡಿಯನ್ನ ಉಳಿಸಿ ಅಂತ ಹೇಳಿ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸಂತರು ಆಗ್ರಹಿಸ್ತಾ ಇದ್ದಾರೆ. ತಿರುಪತಿಯ ಪಾವಿತ್ರ್ಯವನ್ನ ಉಳಿಸಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ತಿರುಪತಿಯಲ್ಲಿ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತರು, ಅರ್ಚಕರು, ಹಿಂದೂ ಮುಖಂಡರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ರೀತಿ ಹಿಂದೆಂದೂ ಆಗಿಲ್ಲ, ಇನ್ನು ಮುಂದೆ ಯಾವತ್ತೂ ಕೂಡ ಆಗಬಾರದು, ಆಗಿರೋದಕ್ಕೆ ಸರಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕಠಿಣ ಶಿಕ್ಷೆಯನ್ನ ಅವರಿಗೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. వైసీపీ గవర్నమెంట్ మేము చాలా సార్లు ತಿರುಪತಿಯಲ್ಲಿ ಹೋಮ ಹವನ ಮಾಡಿದ ನಂತರ ಇದೀಗ ಭಕ್ತರ ಸಂಖ್ಯೆಯಲ್ಲೂ ಕೂಡ ಏರಿಕೆಯಾಗ್ತಾ ಇದೆ. ನಿನ್ನೆ ಸೋಮವಾರ ಆಗಿದ್ದಂತಹ ಕಾರಣದಿಂದ ಒಂದಷ್ಟು ಜನ ಹೋಗೋದಕ್ಕೆ ಆಗಿರಲಿಲ್ಲ. ಆದರೆ ಇವತ್ತು ಮತ್ತೆ ಭಕ್ತರ ಸಂಖ್ಯೆಯಲ್ಲಿ ಏರಿಕೆಯನ್ನ ಕಾಣ್ತಾ ಇದೆ. ತಿರುಪತಿ ಬಾಲಾಜಿ ದರ್ಶನಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಸೋಮವಾರ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗಿತ್ತು. ಎಂದಿನಂತೆ ಲಡ್ಡು ಖರೀದಿಗೆ ಭಕ್ತರು ಮುಗಿಬಿದ್ದಿದ್ದಾರೆ. ಶಾಂತಿಯಾದ ನಂತರ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸಾಮಾನ್ಯವಾಗಿ ಸಾವಿರಾರು ಭಕ್ತರು ಬಾಲಾಜಿಯ ದರ್ಶನಕ್ಕೆ ಆಗಮಿಸ್ತಾರೆ. ಆದರೆ ಯಾವಾಗ ತಿರುಪತಿಯ ಲಡ್ಡು ವಿಚಾರಕ್ಕೆ ಸಾಕಷ್ಟು ಗೊಂದಲಗಳು ಉಂಟಾಯಿತು, ಒಂದಷ್ಟು ಆರೋಪಗಳು ಕೂಡ ಕೇಳಿಬಂದ ನಂತರ ಇದೀಗ ಸಂಖ್ಯೆಯಲ್ಲೂ ಕೂಡ ಭಕ್ತರ ಸಂಖ್ಯೆಯಲ್ಲಿ ಏರಿಕೆಯನ್ನ ಕಾಣ್ತಾ ಇದೆ. ತಿರುಪತಿ ತಿರುಮಲನ ದೇವಾಲಯದಲ್ಲಿ ಶ್ರೀವಾರಿಯ ಲಡ್ಡು ಪ್ರಸಾದದ ವಿವಾದ ಒಂದು ಹಂತಕ್ಕೆ ನಿನ್ನೆ ಪಂಚಗವ್ಯ ಪ್ರೋಕ್ಷಣೆಯ ಮೂಲಕ ಸಹಜ ಸ್ಥಿತಿಗೆ ಬಂದಂಗೆ ಕಾಣಿಸ್ತಾ ಇದೆ. ಬರುವ ಭಕ್ತರ ಸಂಖ್ಯೆಯೂ ಕೂಡ ಎಂದಿನಂತೆ ಈ ಹಿಂದೆ ವಿವಾದದ ಹಿಂದೆ ಹೆಂಗಿತ್ತೋ ಅದೇ ರೀತಿಯಾಗಿ ಬರುವ ಭಕ್ತರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಭಕ್ತರೆಲ್ಲರೂ ಕೂಡ ಭಕ್ತಿ ಭಾವದಿಂದ ಶ್ರೀಮಲನ ದರ್ಶನವನ್ನ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನ ಪ್ರತಿದಿನವೂ ಕೂಡ ತಿರುಪತಿ ತಿರುಮಲನ ದರ್ಶನಕ್ಕೆ ಬರ್ತಾರೆ. ಅದರಂತೆ ಇವತ್ತು ಕೂಡ ದರ್ಶನವನ್ನ ಮಾಡ್ತಾ ಇದ್ದಾರೆ. ಕನ್ನಡಿಗರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದಿಂದ AR ಫುಡ್ ಪ್ರಾಡಕ್ಟ್ ಏನಿದೆ, ಈ ಮೊದಲು ತುಪ್ಪವನ್ನು ಪೂರೈಕೆ ಮಾಡ್ತಾ ಇದ್ದಂಥ ಕಂಪನಿ, ಆ ಕಂಪನಿಗೆ ನೋಟಿಸನ್ನು ಕೊಟ್ಟಿದೆ. ನಿಮ್ಮ ವಿರುದ್ಧ ಯಾಕೆ ನಾವು ಕ್ರಮವನ್ನು ತೆಗೆದುಕೊಳ್ಳಬಾರ್ದು, ನಿಮ್ಮ ಲೈಸೆನ್ಸನ್ನು ಯಾಕೆ ನಾವು ಬ್ಯಾನ್ ಮಾಡಬಾರ್ದು ಅನ್ನೋದನ್ನು, ಕ್ಯಾನ್ಸಲ್ ಮಾಡಬಾರ್ದು ಅನ್ನುವ ಒಂದು ಸೂಚನೆಯನ್ನು ಕೊಟ್ಟಿದೆ. ಮತ್ತೊಂದು ಕಡೆಯಲ್ಲಿ SIT ತನಿಖೆ ಏನೀಗ ಪಾವಿತ್ರ್ಯತೆಯನ್ನು ಹಾಳು ಮಾಡಿದ್ರು, ಅವರ ವಿರುದ್ಧ SIT ತನಿಖೆ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಶುದ್ಧೀಕರಣ ಯಾಗ ಹಾಗೆ ಪಂಚಗವ್ಯ ಪ್ರೋಕ್ಷಣೆಯ ಮೂಲಕ ಸಂಪೂರ್ಣ ದೇವಾಲಯದ ಪ್ರಾಂಗಣ ಹಾಗೆ ಗರ್ಭಗುಡಿ ಹಾಗೆ ಲಡ್ಡು ತಯಾರು ಮಾಡುವಂಥ ಜಾಗ ಅವೆಲ್ಲವನ್ನು ಕೂಡ ಈಗ ಶುದ್ಧೀಕರಣಗೊಳಿಸಿದ್ದಾರೆ. ಆ ಮೂಲಕ ಪಾವಿತ್ರ್ಯತೆ ಮತ್ತೆ ಮರಳಿದೆ ಅನ್ನೋದು. ಬೇರೆ ಬೇರೆ ಊರುಗಳಿಂದ ಲಕ್ಷಾಂತರ ಜನ ಬರ್ತಾರಲ್ಲ, ಹಾಗೆ ಕನ್ನಡಿಗರು ಕೂಡ ಬಂದವರು ಹೇಳ್ತಿರುವಂಥ ಮಾತು ಸಹಜ ಸ್ಥಿತಿಯತ್ತ ಈಗ ತಿರುಮಲನ ಭಕ್ತರು ಮರಳುತ್ತಾ ಇದ್ದಾರೆ. ಆತಂಕ ದೂರ. ತಿರುಪತಿಯಲ್ಲಿ ಲಡ್ಡು ಲಡಾಯಿ ಮುಂದುವರೆದಿರುವಂತದ್ದು ಪ್ರತಿಭಟನೆಯ ಬಿಸಿ ತಟ್ತಾ ಇದೆ. ತಿರುಪತಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಸಂತರು, ಅರ್ಚಕರು, ಹಿಂದೂ ಮುಖಂಡರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ತಿರುಪತಿ ಟಿಟಿಡಿಯನ್ನ ಉಳಿಸಿ ಅಂತ ಹೇಳಿ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸಂತರು ಆಗ್ರಹಿಸ್ತಾ ಇದ್ದಾರೆ. ತಿರುಪತಿಯ ಪಾವಿತ್ರ್ಯವನ್ನ ಉಳಿಸಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ತಿರುಪತಿಯಲ್ಲಿ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತರು, ಅರ್ಚಕರು, ಹಿಂದೂ ಮುಖಂಡರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ರೀತಿ ಹಿಂದೆಂದೂ ಆಗಿಲ್ಲ, ಇನ್ನು ಮುಂದೆ ಯಾವತ್ತೂ ಕೂಡ ಆಗಬಾರದು, ಆಗಿರೋದಕ್ಕೆ ಸರಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕಠಿಣ ಶಿಕ್ಷೆಯನ್ನ ಅವರಿಗೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. వైసీపీ గవర్నమెంట్ మేము చాలా సార్లు
ತಿರುಪತಿಯಲ್ಲಿ ಹೋಮ ಹವನ ಮಾಡಿದ ನಂತರ ಇದೀಗ ಭಕ್ತರ ಸಂಖ್ಯೆಯಲ್ಲೂ ಕೂಡ ಏರಿಕೆಯಾಗ್ತಾ ಇದೆ. ನಿನ್ನೆ ಸೋಮವಾರ ಆಗಿದ್ದಂತಹ ಕಾರಣದಿಂದ ಒಂದಷ್ಟು ಜನ ಹೋಗೋದಕ್ಕೆ ಆಗಿರಲಿಲ್ಲ. ಆದರೆ ಇವತ್ತು ಮತ್ತೆ ಭಕ್ತರ ಸಂಖ್ಯೆಯಲ್ಲಿ ಏರಿಕೆಯನ್ನ ಕಾಣ್ತಾ ಇದೆ. ತಿರುಪತಿ ಬಾಲಾಜಿ ದರ್ಶನಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಸೋಮವಾರ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗಿತ್ತು. ಎಂದಿನಂತೆ ಲಡ್ಡು ಖರೀದಿಗೆ ಭಕ್ತರು ಮುಗಿಬಿದ್ದಿದ್ದಾರೆ. ಶಾಂತಿಯಾದ ನಂತರ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸಾಮಾನ್ಯವಾಗಿ ಸಾವಿರಾರು ಭಕ್ತರು ಬಾಲಾಜಿಯ ದರ್ಶನಕ್ಕೆ ಆಗಮಿಸ್ತಾರೆ. ಆದರೆ ಯಾವಾಗ ತಿರುಪತಿಯ ಲಡ್ಡು ವಿಚಾರಕ್ಕೆ ಸಾಕಷ್ಟು ಗೊಂದಲಗಳು ಉಂಟಾಯಿತು, ಒಂದಷ್ಟು ಆರೋಪಗಳು ಕೂಡ ಕೇಳಿಬಂದ ನಂತರ ಇದೀಗ ಸಂಖ್ಯೆಯಲ್ಲೂ ಕೂಡ ಭಕ್ತರ ಸಂಖ್ಯೆಯಲ್ಲಿ ಏರಿಕೆಯನ್ನ ಕಾಣ್ತಾ ಇದೆ. ತಿರುಪತಿ ತಿರುಮಲನ ದೇವಾಲಯದಲ್ಲಿ ಶ್ರೀವಾರಿಯ ಲಡ್ಡು ಪ್ರಸಾದದ ವಿವಾದ ಒಂದು ಹಂತಕ್ಕೆ ನಿನ್ನೆ ಪಂಚಗವ್ಯ ಪ್ರೋಕ್ಷಣೆಯ ಮೂಲಕ ಸಹಜ ಸ್ಥಿತಿಗೆ ಬಂದಂಗೆ ಕಾಣಿಸ್ತಾ ಇದೆ. ಬರುವ ಭಕ್ತರ ಸಂಖ್ಯೆಯೂ ಕೂಡ ಎಂದಿನಂತೆ ಈ ಹಿಂದೆ ವಿವಾದದ ಹಿಂದೆ ಹೆಂಗಿತ್ತೋ ಅದೇ ರೀತಿಯಾಗಿ ಬರುವ ಭಕ್ತರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಭಕ್ತರೆಲ್ಲರೂ ಕೂಡ ಭಕ್ತಿ ಭಾವದಿಂದ ಶ್ರೀಮಲನ ದರ್ಶನವನ್ನ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನ ಪ್ರತಿದಿನವೂ ಕೂಡ ತಿರುಪತಿ ತಿರುಮಲನ ದರ್ಶನಕ್ಕೆ ಬರ್ತಾರೆ. ಅದರಂತೆ ಇವತ್ತು ಕೂಡ ದರ್ಶನವನ್ನು ಮಾಡ್ತಾ ಇದ್ದಾರೆ. ಕನ್ನಡಿಗರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದಿಂದ AR ಫುಡ್ ಪ್ರಾಡಕ್ಟ್ ಏನಿದೆ, ಈ ಮೊದಲು ತುಪ್ಪವನ್ನು ಪೂರೈಕೆ ಮಾಡ್ತಾ ಇದ್ದಂಥ ಕಂಪನಿ, ಆ ಕಂಪನಿಗೆ ನೋಟಿಸನ್ನು ಕೊಟ್ಟಿದೆ. ನಿಮ್ಮ ವಿರುದ್ಧ ಯಾಕೆ ನಾವು ಕ್ರಮವನ್ನು ತೆಗೆದುಕೊಳ್ಳಬಾರ್ದು, ನಿಮ್ಮ ಲೈಸೆನ್ಸನ್ನು ಯಾಕೆ ನಾವು ಬ್ಯಾನ್ ಮಾಡಬಾರ್ದು ಅನ್ನೋದನ್ನು, ಕ್ಯಾನ್ಸಲ್ ಮಾಡಬಾರ್ದು ಅನ್ನುವ ಒಂದು ಸೂಚನೆಯನ್ನು ಕೊಟ್ಟಿದೆ. ಮತ್ತೊಂದು ಕಡೆಯಲ್ಲಿ SIT ತನಿಖೆ ಏನೀಗ ಪಾವಿತ್ರ್ಯತೆಯನ್ನು ಹಾಳು ಮಾಡಿದ್ರು, ಅವರ ವಿರುದ್ಧ SIT ತನಿಖೆ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಶುದ್ಧೀಕರಣ ಯಾಗ ಹಾಗೆ ಪಂಚಗವ್ಯ ಪ್ರೋಕ್ಷಣೆಯ ಮೂಲಕ ಸಂಪೂರ್ಣ ದೇವಾಲಯದ ಪ್ರಾಂಗಣ ಹಾಗೆ ಗರ್ಭಗುಡಿ ಹಾಗೆ ಲಡ್ಡು ತಯಾರು ಮಾಡುವಂಥ ಜಾಗ ಅವೆಲ್ಲವನ್ನು ಕೂಡ ಈಗ ಶುದ್ಧೀಕರಣಗೊಳಿಸಿದ್ದಾರೆ. ಆ ಮೂಲಕ ಪಾವಿತ್ರ್ಯತೆ ಮತ್ತೆ ಮರಳಿದೆ ಅನ್ನೋದು. ಬೇರೆ ಬೇರೆ ಊರುಗಳಿಂದ ಲಕ್ಷಾಂತರ ಜನ ಬರ್ತಾರಲ್ಲ, ಹಾಗೆ ಕನ್ನಡಿಗರು ಕೂಡ ಬಂದವರು ಹೇಳ್ತಿರುವಂಥ ಮಾತು, ಸಹಜ ಸ್ಥಿತಿಯತ್ತ ಈಗ ತಿರುಮಲನ ಭಕ್ತರು ಮರಳುತ್ತಾ ಇದ್ದಾರೆ. ಆತಂಕ ದೂರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.